ಹಲೋ ಮಕ್ಕಳೇ, ಜೀವಂತ ಜೀವಿಗಳು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಮತ್ತು ಸ್ವಾಧೀನಪಡಿಸಿಕೊಂಡ ಆಹಾರದಲ್ಲಿ ಬದುಕುತ್ತವೆ, ವಿವಿಧ ರೀತಿಯಲ್ಲಿ. ದ್ಯುತಿಸಂಶ್ಲೇಷಣೆಯ ಮೂಲಕ ಸಸ್ಯಗಳಲ್ಲಿನ ಆಟೋಟ್ರೋಫಿಕ್ ಪೋಷಣೆಯ ಬಗ್ಗೆ ನಮಗೆ ತಿಳಿದಿದೆ. ತಮ್ಮದೇ ಆದ ಆಹಾರವನ್ನು ತಯಾರಿಸಲು ಸಾಧ್ಯವಾದ ಜೀವಿಗಳು ಹೆಟೆರೋಟ್ರೋಫ್ಗಳು. ನಾನು ಮೋನಿಕಾ, 10ನೇ ತರಗತಿಯ ಜೀವಶಾಸ್ತ್ರದ ಲೈಫ್ ಪ್ರೋಸೆಸಸ್ ಪಾಠದಿಂದ ಪೌಷ್ಟಿಕಾಂಶದ ಕೊರತೆಗಳು ಮತ್ತು ರೋಗಗಳ ಬಗ್ಗೆ ನಿಮಗೆ ವಿವರಿಸುತ್ತೇನೆ. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನು ಅಧ್ಯಯನ ಮಾಡಿದ ನಂತರ ನೀವು ಎಲಿಮೆಂಟರಿ ಕಾಲುವೆಯ ಆರೋಗ್ಯದ ಅಂಶ, ಅಪೌಷ್ಟಿಕತೆಯಿಂದ ಉಂಟಾಗುವ ರೋಗಗಳು, ವಿಟಮಿನ್ ಕೊರತೆಯ ಕಾಯಿಲೆಗಳ ಬಗ್ಗೆ ತಿಳಿಯುವಿರಿ. ಕೀವರ್ಡ್ಗಳು: ಎಲಿಮೆಂಟರಿ ಕಾಲುವೆ, ಪೆರಿಸ್ಟಾಲ್ಟಿಕ್ ಚಲನೆ, ವಾಕರಿಕೆ, ಅಜೀರ್ಣ, ಜಠರದ ಹುಣ್ಣು, ಮಲಬದ್ಧತೆ, ಅಪೌಷ್ಟಿಕತೆ, ನೀರಿನಲ್ಲಿ ಕರಗುವ ಜೀವಸತ್ವಗಳು, ಕೊಬ್ಬು ಕರಗುವ ಜೀವಸತ್ವಗಳು, ಮಾನವರಲ್ಲಿ ಪೋಷಣೆ, ಮಾನವ ಜೀರ್ಣಾಂಗ ವ್ಯವಸ್ಥೆಯು ಹೆಚ್ಚು ಸಂಕೀರ್ಣವಾಗಿದೆ. ವಿವಿಧ ಭಾಗಗಳು ಒಳಗೊಂಡಿರುತ್ತವೆ ಮತ್ತು ವಿವಿಧ ಜೀರ್ಣಕಾರಿ ರಸಗಳು ಮತ್ತು ಕಿಣ್ವಗಳನ್ನು ಬಳಸಿಕೊಂಡು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಎಲಿಮೆಂಟರಿ ಕಾಲುವೆಯು ಬಾಯಿಯಿಂದ ಗುದದವರೆಗೆ ವಿಸ್ತರಿಸುವ ಉದ್ದವಾದ ಕೊಳವೆಯಾಗಿದೆ. ವ್ಯವಸ್ಥೆಯ ವಿವಿಧ ಭಾಗಗಳು ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮಾನವ ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಹಾದುಹೋಗುವ ಆಹಾರದ ಹರಿವಿನ ಚಾರ್ಟ್ ಅನ್ನು ಗಮನಿಸೋಣ. ಅಲಿಮೆಂಟರಿ ಕಾಲುವೆಯ ಆರೋಗ್ಯದ ಅಂಶಗಳು. ಮಾನವನ ಅಲಿಮೆಂಟರಿ ಕಾಲುವೆಯು ಸಾಮಾನ್ಯವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ.
ಆದರೂ ನಾವು ಹೆಚ್ಚು ತಿನ್ನುವ ಮೂಲಕ ಅಥವಾ ತಿನ್ನದೇ ಇರುವ ಮೂಲಕ ಅದನ್ನು ಕೆಟ್ಟದಾಗಿ ಪರಿಗಣಿಸುತ್ತೇವೆ. ಹೇಗಾದರೂ ಕೆಲವೊಮ್ಮೆ ಇದು ಬಂಡಾಯ ಮತ್ತು ನಾವು ಅನಾರೋಗ್ಯ ಅಥವಾ ಅಜೀರ್ಣವನ್ನು ಅನುಭವಿಸುತ್ತೀವಿ. ದೇಹವು ಅನಗತ್ಯ ಅಥವಾ ಹಾನಿಕಾರಕ ವಸ್ತುಗಳನ್ನು ಹೇಗೆ ತೆಗೆದುಹಾಕುತ್ತದೆ? ವಾಂತಿ ಎನ್ನುವುದು ಹೊಟ್ಟೆಯಿಂದ ಅನಗತ್ಯ ಅಥವಾ ಹಾನಿಕಾರಕ ಪದಾರ್ಥಗಳನ್ನು ಹೊರಹಾಕುವ ದೇಹದ ವಿಧಾನವಾಗಿದೆ. ಹೊಟ್ಟೆ ಮತ್ತು ಅನ್ನನಾಳದ ಪೆರಿಸ್ಟಾಲಿಕ್ ಚಲನೆಗಳು ಮತ್ತು ತಮ್ಮ ಸಾಮಾನ್ಯ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತವೆ ಮತ್ತು ಆಹಾರವನ್ನು ಹೊರಹಾಕಲಾಗುತ್ತದೆ. ವಾಂತಿಗೆ ಹಲವು ಕಾರಣಗಳಿವೆ, ಆದರೆ ಸಾಮಾನ್ಯವಾದವುಗಳಲ್ಲಿ ಅತಿಯಾಗಿ ತಿನ್ನುವುದು, ವಿಶೇಷವಾಗಿ ಆಹಾರವು ಹೆಚ್ಚಿನ ಪ್ರಮಾಣದ ಕೊಬ್ಬನ್ನು ಹೊಂದಿರುವಾಗ, ನಾವು ತುಂಬ ಜೀರ್ಣವಾದ ಅಥವಾ ವಿಷಕಾರಿ ಏನನ್ನಾದರೂ ತಿಂದಾಗ ವಾಂತಿ ಕೂಡ ಸಂಭವಿಸುತ್ತದೆ. ನಾವು ಹಸಿರು ಬಣ್ಣದ ವಾಂತಿಯನ್ನು ಹೊಂದಿರುವಾಗ ಇದನ್ನು ಸಾಮಾನ್ಯವಾಗಿ ಪಿತ್ತರಸ ಅಥವಾ ಯಕೃತ್ತು ಎಂದು ಕರೆಯಲಾಗುತ್ತದೆ. ನಾವು ಕಹಿ ರುಚಿಯನ್ನು ಪಡೆಯುತ್ತೇವೆ ಮತ್ತು ಇದು ಹಲವು ದಿನಗಳ ಕಾಲ ಶ್ರೀಮಂತ ಊಟವನ್ನು ಸೇವಿಸಿದ ಪರಿಣಾಮವಾಗಿದೆ. ಯಕೃತ್ತು ಅತಿಯಾದ ಕೊಬ್ಬನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಾವು ವಾಕರಿಕೆ ಭಾವನೆಯನ್ನು ಪಡೆಯುತ್ತೇವೆ. ಅಜೀರ್ಣವು ಸಾಮಾನ್ಯವಾಗಿ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾದಾಗ ಬಳಸುವ ಪದವಾಗಿದೆ. ಆರೋಗ್ಯವಂತ ಜನರು ಸಾಮಾನ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಪ್ಪಿಸಬಹುದು. ಎ. ಸರಳವಾದ ಸಮತೋಲಿತ ಊಟವನ್ನು ಹೊಂದಿರುವುದು. ಬಿ. ಅವುಗಳನ್ನು ನಿಧಾನವಾಗಿ ತಿನ್ನುವುದು. ಸಿ. ಆಹಾರವನ್ನು ಸಂಪೂರ್ಣವಾಗಿ ಮ್ಯಾಸ್ಟಿಕ್ ಮಾಡುವುದು. ಡಿ. ಆಹಾರವನ್ನು ಸೇವಿಸಿದ ಕೂಡಲೇ ಹಿಂಸಾತ್ಮಕ ವ್ಯಾಯಾಮವನ್ನು ತೆಗೆದುಕೊಳ್ಳುವುದು ತಪ್ಪಿಸುವುದು. ಇ. ಸಾಕಷ್ಟು ನೀರು ಕುಡಿಯುವುದು ಮತ್ತು ನಿಯಮಿತವಾಗಿ ಕರುಳಿನ ಚಲನೆಯನ್ನು ಹೊಂದಿರುವುದು. ಹೊಟ್ಟೆ ಮತ್ತು ಡ್ಯುವೆಡ್ನಲ್ ಹಣ್ಣುಗಳಿಂದ ಅಜೀರ್ಣದ ಹೆಚ್ಚು ಗಂಭೀರ ರೂಪ ಉಂಟಾಗುತ್ತದೆ. ಅವಸರದ ಅಥವಾ ಚಿಂತಿತರಾಗಿರುವ ಜನರಲ್ಲಿ ಈ ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡುಬರುತ್ತವೆ. ಹೀಗಾಗಿ ಸಾಕಷ್ಟು ವಿಶ್ರಾಂತಿ ಇಲ್ಲದ ಊಟದ ಮೇಲೆ ಆತುರಪಡುವ ಮತ್ತು ಒಂದು ಚಟುವಟಿಕೆಯಿಂದ ಇನ್ನೊಂದಕ್ಕೆ ಧಾವಿಸುವ ಅಭ್ಯಾಸವನ್ನು ಹೊಂದಿರುವ ಕಾರ್ಯನಿರತ ಜನರಲ್ಲಿ ಹಣ್ಣುಗಳು ಹೆಚ್ಚಾಗಿ ಕಂಡುಬರುತ್ತವೆ. ವಿಶ್ರಾಂತಿ ಪಡೆಯುವವರು ನಿರಂತರವಾಗಿ ಉದ್ವಿಗ್ನರಾದವರು ಮತ್ತು ನಿಧಾನ ಗತಿಯಲ್ಲಿ ವಾಸಿಸುವರು ವಿರಳವಾಗಿ ಹಣ್ಣುಗಳನ್ನು ಪಡೆಯುತ್ತಾರೆ. ಎಲ್ಲ ಜೀವನ ಪ್ರಕ್ರಿಯೆಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಎಲ್ಲ ಜೀವಿಗಳಲ್ಲಿ ಸಾಕಷ್ಟು ಪ್ರಮಾಣದ ಆಹಾರ ಅಗತ್ಯವಿರುತ್ತದೆ. ಇದು ಕೇವಲ ಆಹಾರದ ಸೇವನೆಯಲ್ಲ, ಆದರೆ ಅದರ ಸಮ್ಮಿಲನ ಮತ್ತು ತ್ಯಾಜ್ಯಗಳ ಹೊರಹಾಕುವಿಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ.
ಫೈಬರ್ ಭರಿತ ಆಹಾರ ಸೇವನೆಯು ಮಲಬದ್ಧತೆಯನ್ನು ತಪ್ಪಿಸುತ್ತದೆ. ಅಪೌಷ್ಟಿಕತೆಯಿಂದ ಉಂಟಾಗುವ ರೋಗಗಳು, ಜೈವಿಕ ಪ್ರಕ್ರಿಯೆಗಳನ್ನು ಪರಿಪೂರ್ಣ ರೀತಿಯಲ್ಲಿ ನಿರ್ವಹಿಸಲು ಆಹಾರವು ಮುಖ್ಯ ಮೂಲವಾಗಿದೆ ಎಂದು ನಮಗೆ ತಿಳಿದಿದೆ. ನಮ್ಮ ಆಹಾರವು ಸರಿಯಾದ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ವಿಟಮಿನ್ಗಳು, ಖನಿಜ ಲವಣಗಳು ಮತ್ತು ಕೊಬ್ಬನ್ನು ಒಳಗೊಂಡಿರುವ ಸಮತೋಲಿತ ಆಹಾರವಾಗಿರಬೇಕು. ವಿಶ್ವದ ಜನಸಂಖ್ಯೆಯ 2/3 ಜನರು ಆಹಾರ ಸಂಬಂಧಿತ ಕಾಯಿಲೆಗಳಿಂದ ಪ್ರಭಾವಿತರಾಗಿದ್ದಾರೆ. ಅವರಲ್ಲಿ ಕೆಲವರು ಹೆಚ್ಚಿನ ಕ್ಯಾಲೋರಿಫಿಕ್ ಆಹಾರವನ್ನು ಸೇವಿಸುವ ಮೂಲಕ ಬಳಲುತ್ತಿದ್ದಾರೆ. ಹೆಚ್ಚಿನವರು ಸಮತೋಲಿತ ಆಹಾರದ ಕೊರತೆಯಿಂದ ವಿವಿಧ ರೋಗಗಳನ್ನು ಎದುರಿಸುತ್ತಿದ್ದಾರೆ. ಆಹಾರದ ಕೊರತೆಯ ಕಾಯಿಲೆಗಳನ್ನು ಚರ್ಚಿಸುವುದು ಮುಖ್ಯ. ಅಗತ್ಯ ಪ್ರಮಾಣದಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರದ ಆಹಾರವನ್ನು ಸೇವಿಸುವುದನ್ನು ಅಪೌಷ್ಟಿಕತೆ ಎಂದು ಕರೆಯಲಾಗುತ್ತದೆ. ಕಳಪೆ ಆರೋಗ್ಯವು ಪೂರ್ಣ ಹಸಿವನ್ನು ಉಂಟುಮಾಡುತ್ತದೆ. ಪೌಷ್ಟಿಕಾಂಶಗಳ ಅಭ್ಯಾಸಗಳ ಅರಿವಿನ ಕೊರತೆ ಮತ್ತು ಸಾಮಾಜಿಕ ಆರ್ಥಿಕ ಅಂಶಗಳು ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಕಾರಣವಾಗಿವೆ. ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ 3 ವಿಧಾನವಾಗಿವೆ. ಒಂದು, ಕ್ಯಾಲರಿ ಅಪೌಷ್ಟಿಕತೆ. 2, ಪ್ರೋಟೀನ್ ಅಪೌಷ್ಟಿಕತೆ. 3, ಪ್ರೋಟೀನ್ ಕ್ಯಾಲರಿ ಅಪೌಷ್ಟಿಕತೆ. ಮಕ್ಕಳಲ್ಲಿ ಅಪೌಷ್ಟಿಕತೆಯ ಹಾನಿಕಾರಕ ಪರಿಣಾಮಗಳನ್ನು ನಾವು ಗಮನಿಸೋಣ. ಕ್ವಾಶಿಯೋರ್ಕರ್ ಕಾಯಿಲೆ, ಆಹಾರದಲ್ಲಿನ ಪ್ರೋಟೀನ್ ಕೊರತೆಯೇ ಇದಕ್ಕೆ ಕಾರಣ. ಇಂಟರ್ಸೆಲ್ಯುಲಾರ್ ಜಾಗಗಳಲ್ಲಿ ನೀರಿನ ಸಂಗ್ರಹಣೆಯಿಂದಾಗಿ ದೇಹದ ಭಾಗಗಳು ಊದಿಕೊಳ್ಳುತ್ತವೆ. ಅತ್ಯಂತ ಕಳಪೆ ಸ್ನಾಯು ಬೆಳವಣಿಗೆ, ಊದಿಕೊಂಡ ಕಾಲುಗಳು, ತಪ್ಪುಳಿನಂತಿರುವ ಮುಖ, ತಿನ್ನಲು ತೊಂದರೆ, ಅತಿಸಾರ ಮತ್ತು ಒಣಚರ್ಮವು ಈ ರೋಗದ ಲಕ್ಷಣಗಳಾಗಿವೆ. ಮರಸ್ಮಸ್ ಇದು ಪ್ರೋಟೀನ್ ಮತ್ತು ಕ್ಯಾಲರಿಗಳ ಕೊರತೆಯಿಂದಾಗಿದೆ. ಸಾಮಾನ್ಯವಾಗಿ ಈ ರೋಗವು ತಕ್ಷಣದ 2ನೇ ಗರ್ಭಧಾರಣೆ ಅಥವಾ ಪುನರಾವರ್ತಿ ಮಗುವಿನ ಜನನದ ಸಂದರ್ಭದಲ್ಲಿ ಸಂಭವಿಸುತ್ತದೆ.
ತೆಳ್ಳಗಿನ ಮತ್ತು ದುರ್ಬಲ ಊತ ಕೈಕಾಲುಗಳು, ಕಡಿಮೆ ಬೆಳವಣಿಗೆಯ ಸ್ನಾಯುಗಳು, ಒಣಚರ್ಮ, ಅತಿಸಾರೆ, ಇತ್ಯಾದಿಗಳು ಈ ರೋಗದ ಲಕ್ಷಣಗಳಾಗಿವೆ. ಮೂರು, ಬೊಜ್ಜು. ಇದು ಅತಿಯಾಗಿ ತಿನ್ನುವುದು ಮತ್ತು ಹೆಚ್ಚಿನ ಶಕ್ತಿಯ ಸೇವನೆಯಿಂದಾಗಿದೆ. ಇದು ದೊಡ್ಡ ಆರೋಗ್ಯ ಅಪಾಯವಾಗಿದೆ. ಸ್ಥೂಲಾಕಾರದ ಮಕ್ಕಳು, ಮಧುಮೇಹ, ಹೃದಯ ರಕ್ತನಾಳದ ಕಾಯಿಲೆಗಳು, ಮೂತ್ರಪಿಂಡಗಳು, ಪಿತ್ತಕೋಶದ ಸಮಸ್ಯೆಗಳು ಮುಂತಾದ ಅನೇಕ ಕಾಯಿಲೆಗಳ ಅಪಾಯದೊಂದಿಗೆ ಬೆಳೆಯುತ್ತಾರೆ. ಜಂಕ್ ಫುಡ್ ಮತ್ತು ಇತರ ಅನುಚಿತ ಆಹಾರ ಪದ್ಧತಿಗಳು ಬೊಜ್ಜುಗೆ ಕಾರಣವಾಗುತ್ತದೆ. ವಿಟಮಿನ್ ಕೊರತೆ ರೋಗಗಳು, ಜೀವಸತ್ವಗಳು ಸಾವಯವ ಪದಾರ್ಥಗಳಾಗಿವೆ. ಸಣ್ಣ ಪ್ರಮಾಣದಲ್ಲಿ ಅಗತ್ಯವಿರುವ ಸೂಕ್ಷ್ಮ ಪೋಷಕಾಂಶಗಳಾಗಿವೆ. ವಾಸ್ತವವಾಗಿ ವಿಟಮಿನ್ಗಳು ದೇಹದಲ್ಲಿ ಸಂಶ್ಲೇಷಿಸಲ್ಪಡುವುದಿಲ್ಲ. ನಾವು ಸಾಮಾನ್ಯವಾಗಿ ವಿಟಮಿನ್ ಕೊರತೆಯಿಂದ ಬಳಲುತ್ತಿಲ್ಲ. ನಮ್ಮ ದೇಹಕ್ಕೆ ಜೀವಸತ್ವಗಳ ಮೂಲಗಳು ಎರಡು ರೀತಿಯಲ್ಲಿ. ಒಂದು ಆಹಾರ ಮತ್ತು ಇನ್ನೊಂದು ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ದೇಹಕ್ಕೆ ಜೀವಸತ್ವಗಳನ್ನು ಸಂಶ್ಲೇಷಿಸುತ್ತದೆ ಮತ್ತು ಪೂರೈಸುತ್ತದೆ. ಜೀವಸತ್ವಗಳು ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಒಂದು ನೀರಿನಲ್ಲಿ ಕರಗುವ ವಿಟಮಿನ್ಗಳು, ಬಿ ಕಾಂಪ್ಲೆಕ್ಸ್ ವಿಟಮಿನ್ ಸಿ. ಮತ್ತು ಇನ್ನೊಂದು ಕೊಬ್ಬು ಕರಗುವ ವಿಟಮಿನ್ಗಳು, ವಿಟಮಿನ್ಗಳು ಎ, ಡಿ, ಇ ಮತ್ತು ಕೆ. ಜೀವಸತ್ವಗಳು ಲಭ್ಯವಿರುವ ಮೂಲಗಳನ್ನು ಮತ್ತು ಕೊರತೆಯ ರೋಗಗಳನ್ನು ತೋರಿಸುವ ಕೆಳಗಿನ ಚಾರ್ಟ್ ಅನ್ನು ನಾವು ಅಧ್ಯಯನ ಮಾಡೋಣ. ನೆನಪಿಡುವ ಅಂಶಗಳು: ವಾಂತಿ ಎನ್ನುವುದು ಹೊಟ್ಟೆಯಿಂದ ಅನಗತ್ಯ ಅಥವಾ ಹಾನಿಕಾರಕ ಪದಾರ್ಥಗಳನ್ನು ಹೊರಹಾಕುವ ದೇಹದ ವಿಧಾನವಾಗಿದೆ. ಅಜೀರ್ಣ ಎನ್ನುವುದು ಆಹಾರವನ್ನು ಜೀರ್ಣಿಸಿಕೊಳ್ಳುವಲ್ಲಿ ತೊಂದರೆ ಉಂಟಾದ ಬಳಸುವ ಸಾಮಾನ್ಯ ಪದವಾಗಿದೆ. ಹೊಟ್ಟೆ ಮತ್ತು ಡ್ಯುವೋಡೆನಲ್ ಹಣ್ಣುಗಳಿಂದ ಅಜೀರ್ಣದ ಹೆಚ್ಚು ಗಂಭೀರ ರೂಪ ಉಂಟಾಗುತ್ತದೆ. ಅಗತ್ಯ ಪ್ರಮಾಣದಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರದ ಆಹಾರವನ್ನು ಸೇವಿಸುವುದನ್ನು ಅಪೌಷ್ಟಿಕತೆ ಎಂದು ಕರೆಯಲಾಗುತ್ತದೆ. ಜೀವಸತ್ವಗಳು ಸಾವಯವ ಪದಾರ್ಥಗಳಾಗಿವೆ. ಅವು ಸಣ್ಣ ಪ್ರಮಾಣದಲ್ಲಿ ಅಗತ್ಯವಿರುವ ಸೂಕ್ಷ್ಮ ಪೋಷಕಾಂಶಗಳಾಗಿವೆ.